ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ರಮೇಶ್ ಪಂಡಿತ್. 8ನೇ ತರಗತಿಯ ಅಧ್ಯಾಯ 3 ಸಂಶ್ಲೇಷಿತ ಎಳೆಗಳನ್ನು ಹೋದ ಸಾರಿ ಮಾಡಿ ಹೋಗಿದ್ದೆ. ಇವತ್ತು ಅದರ 2ನೇ ಭಾಗವನ್ನು ಮಾಡ್ತಾ ಹೋಗೋಣ. ವಿಜ್ಞಾನ ಎಷ್ಟನೇ ಕ್ಲಾಸು? 8ನೇ ತರಗತಿ, ಅಧ್ಯಾಯ 3 ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್, ಪುಟ ಸಂಖ್ಯೆ 43ರಿಂದ 58. ಇದು 2ನೇ ಭಾಗ. ಹಾಗಾದರೆ ಮೊದಲನೇ ಭಾಗದಲ್ಲಿ ನಾವೇನು ಕಲ್ತ್ಕೊಂಡಿದ್ವಿ? ಹಿಂದಿನ ತರಗತಿಯಲ್ಲಿ ನಾವು ಕಲಿತ ಅಂಶಗಳು ಯಾವ್ಯಾವುದು ಜ್ಞಾಪಕ ಇದೆ? ಎಳೆಗಳು ಮತ್ತು ಅವುಗಳ ವಿಧಗಳು, ಪಾಲಿಮರ್ ಅರ್ಥ ಮತ್ತು ವ್ಯಾಖ್ಯಾನ. ಪಾಲಿ ಅಂದರೆ ಅನೇಕ, ವೆರಿ ಗುಡ್. ಹಾಗೆ ಸಂಶ್ಲೇಷಿತ ಎಳೆಗಳ ಗುಣಲಕ್ಷಣಗಳು, ರೇಯನ್ನ ಲಕ್ಷಣ ಮತ್ತು ಉಪಯೋಗಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ನಾವು ಕಲ್ತ್ಕೊಂಡಿದ್ವಿ. ಹೌದಲ್ವ ವಿದ್ಯಾರ್ಥಿಗಳೇ? ಹಿಂದಿನ ತರಗತಿಯಲ್ಲಿ ರೇಯನ್ ಆದಮೇಲೆ ಉಳ್ಕೊಂಡಿದೆಯಲ್ಲ ಸಂಶ್ಲೇಷಿತ ಎಳೆಗಳು ಯಾವ್ಯಾವುದು? ನೈಲಾನ್, ಪಾಲಿಯೆಸ್ಟರ್ ಮತ್ತು ಆಕ್ರಿಲಿಕ್. ಇವುಗಳ ಲಕ್ಷಣ ಮತ್ತು ಉಪಯೋಗಗಳನ್ನು ಹಿಂದಿನ ತರಗತಿಯಲ್ಲಿ ನಾವು ಕಲ್ತ್ಕೊಳ್ಳೋಣ. ನೈಲಾನ್ ಅಂದರೆ ಏನು? ಅದನ್ನು ಹೇಗೆ ತಯಾರಿಸ್ತಾರೆ? ಅದರ ಗುಣಲಕ್ಷಣಗಳೇನು? ನೈಲಾನ್ ಒಂದು ಮೊದಲ ಸಂಶ್ಲೇಷಿತ ಎಳೆ. ಯಾಕೆ ನಾವು ಇದನ್ನು ಮೊದಲ ಸಂಶ್ಲೇಷಿತ ಎಳೆ ಅಂತ ಕರಿತಾ ಇದ್ದೀವಿ? ಈ ನೈಲಾನ್ನ ಉತ್ಪಾದನೆಗೆ ಯಾವುದೇ ರೀತಿಯ ನೈಸರ್ಗಿಕ ಕಚ್ಚಾ ವಸ್ತುಗಳನ್ನು ಬಳಸ್ಕೊಳ್ತಾ ಇಲ್ಲ. ನೈಸರ್ಗಿಕ ಕಚ್ಚಾ ವಸ್ತುಗಳನ್ನು ಬಳಸದೆ ಕೃತಕವಾಗಿ ತಯಾರಿಸಿದ್ರಿಂದ ನೈಲಾನನ್ನು ನಾವು ಮೊದಲ ಸಂಶ್ಲೇಷಿತ ಎಳೆ ಅಂತ ಕರಿತೀವಿ. ಇದು ಒಂದು ನೈಲಾನ್ ಎಳೆಯ ಚಿತ್ರ. ನೈಲಾನ್ ಪಾಲಿಮರ್ನ ಮಾನೋಮರ್ ಅಮೈಡ್ ಆಗಿದೆ. ನೈಲಾನು ಸಹ ಒಂದು ಪಾಲಿಮರ್. ಅನೇಕ ಅಮೈಡ್ನ ಚಿಕ್ಕ ಚಿಕ್ಕ ಘಟಕಗಳು ಸೇರಿಕೊಂಡು ಒಂದು ನೈಲಾನ್ ಪಾಲಿಮರ್ ಆಗಿದೆ. ನೈಲಾನ್ ಒಂದು ಥರ್ಮೋಪ್ಲಾಸ್ಟಿಕ್ ಪಾಲಿಮರ್. ಹಾಗಾದರೆ ನೈಲಾನನ್ನು ಹೇಗೆ ತಯಾರಿಸ್ತಾರೆ? ಅನೇಕ ಅಮೈಡ್ ಮಾನೋಮರ್ಗಳನ್ನು ಏನು ಮಾಡ್ತಾರೆ? ಸಾಂದ್ರೀಕರಣ ಪಾಲಿಮರೈಸೇಷನ್ ಕ್ರಿಯೆಗೆ ಒಳಪಡಿಸ್ತಾರೆ. ಆ ಪಾಲಿಮರೀಕರಣ ಕ್ರಿಯೆಗೆ ಒಳಪಡಿಸಿ ನೈಲಾನನ್ನು ತಯಾರಿಸ್ತಾರೆ. ವಿಸ್ಕಸ್ ಅದೇ ದ್ರವಿಸಿದ, ಇಲ್ಲಿ ನೈಲಾನ್. ದ್ರವಿಸಿದ ನೈಲಾನನ್ನು ಅಧಿಕ ಬಲಯುತವಾಗಿ ಒಂದು ಸಿಲಿಂಡರ್ ಆಕಾರದ ಲೋಹದ ವಸ್ತುವಿನಲ್ಲಿರ್ತಕ್ಕಂತಹ ಸೂಕ್ಷ್ಮ ರಂಧ್ರಗಳ ಮೂಲಕ ಅಥವಾ ಅಚ್ಚುಗಳ ಮೂಲಕ ಹಾಯಿಸಿದಾಗ ನಮಗೆ ತೆಳುವಾದ ಎಳೆಯಾಗಿರ್ತಕ್ಕಂತಹ ನೈಲಾನ್ನ ಎಳೆಗಳು ಉಂಟಾಗುತ್ತವೆ. ಈ ನೈಲಾನ್ ಎಳೆಗಳ ಗುಣಲಕ್ಷಣಗಳು ಏನಾಗಿದೆ? ನೈಲಾನ್ನ ಗುಣಲಕ್ಷಣಗಳಲ್ಲಿ ನೈಲಾನ್ ಹೆಚ್ಚು ಬಲಯುತ, ಸ್ಟ್ರಾಂಗ್ ಆಗಿದೆ. ನೈಲಾನ್ನ ಎಳೆಗಳು ಸ್ವಲ್ಪ ಕಡಿಮೆ ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿದೆ. ಏನು ಸ್ಥಿತಿಸ್ಥಾಪಕ ಗುಣ? ರಬ್ಬರ್ ಬ್ಯಾಂಡ್ ನೋಡಿದ್ದೀರಾ ನೀವು? ರಬ್ಬರ್ ಬ್ಯಾಂಡನ್ನು ಹಿಂಗೆ ಎಳೆದುಬಿಟ್ಟು ವಾಪಸ್ ಬಿಟ್ಟರೆ ಏನಾಗುತ್ತೆ? ಮೊದಲನೇ ಸ್ಥಿತಿಗೆ ಬರುತ್ತೆ. ಬಲ ಪಾಠ ಓದಬೇಕಾದ್ರೆ ಬಲದಿಂದ ಆಕಾರನ ಏನು ಮಾಡ್ಬೋದು? ಬದಲಾವಣೆ ಮಾಡ್ಬೋದು ಅಂತ ಗೊತ್ತಾಗಿದೆ. ಹಾಗೆ ಇಲ್ಲಿ ಆ ಸ್ಥಿತಿಸ್ಥಾಪಕ ಗುಣ ತುಂಬ ಕಡಿಮೆ. ನೀವು ಎಷ್ಟು ಬಲ ಹಾಕಿದ್ರೂ ಅದನ್ನು ರಬ್ಬರ್ ಬ್ಯಾಂಡ್ ಥರ ಎಳೆಯೋದಕ್ಕೆ ಆಗಲ್ಲ. ಇವುಗಳು ಹಗುರ ಮತ್ತು ಹೊಳಪನ್ನು ಹೊಂದಿದೆ. ನೈಲಾನ್ನ ಎಳೆಗಳು ಹಗುರವಾಗಿರ್ತವೆ ಮತ್ತು ಶೈನಿಂಗಾಗಿ ಹೊಳಿತವೆ. ನೈಲಾನಿನ ಎಳೆಗಳು, ನಾವು ನೈಲಾನ್ ಎಳೆಗಳಿಂದ ಏನಾದ್ರು ಬಟ್ಟೆಗಳನ್ನು ತಯಾರಿಸಿದ್ರೆ ಅವು ಸುಕ್ಕುಗಟ್ಟೋದಿಲ್ಲ. ಯಾಕೆಂದರೆ ನೈಲಾನ್ ಎಳೆಗಳು ಸುಕ್ಕುಗಟ್ಟುವುದಿಲ್ಲ. ನೈಲಾನ್ನ ಎಳೆಗಳು ದೀರ್ಘಕಾಲ ಬಾಳಿಕೆಯನ್ನು ಹೊಂದಿವೆ. ಇವುಗಳು ರಾಸಾಯನಿಕವಾಗಿ ಯಾವುದ್ರ ಜೊತೆನೂ ವರ್ತಿಸೋದಿಲ್ಲ. ಹಾಗಾಗಿ ನೈಲಾನ್ನ ಎಳೆಗಳು ದೀರ್ಘಕಾಲ ಬಾಳಿಕೆಯನ್ನು ಹೊಂದಿದೆ. ಜ್ಞಾಪಿಸ್ಕೊಳ್ಳಿ, ಥರ್ಮೋಪ್ಲಾಸ್ಟಿಕ್ಗಳು. ನೈಲಾನ್ ಸಹ ಒಂದು ಪ್ಲಾಸ್ಟಿಕ್ಗಳು ದೀರ್ಘಕಾಲ ಬಾಳಿಕೆ ಹೊಂದಿದೆಯಾ? ಹಾಗೆ ಇವು ಸಹ ದೀರ್ಘಕಾಲ ಬಾಳಿಕೆಯನ್ನು ಹೊಂದಿದೆ. ಇವು ಇತರೆ ರಾಸಾಯನಿಕಗಳೊಂದಿಗೆ ಸುಲಭವಾಗಿ ಮಿಶ್ರಣಗೊಳ್ತವೆ. ಇಷ್ಟು ನೈಲಾನ್ನ ಗುಣಲಕ್ಷಣಗಳು. ಆ ನೈಲಾನ್ನ ಉಪಯೋಗಗಳಲ್ಲಿ ನಾವು ದಿನನಿತ್ಯ ಧರಿಸುವಂತಹ ಬಟ್ಟೆಗಳಾದ ಸೀರೆಗಳು ಮತ್ತು ಅಂಗಿಗಳ ತಯಾರಿಕೆಯಲ್ಲಿ, ದಿನನಿತ್ಯ ಧರಿಸುವಂಥ ಬಟ್ಟೆಗಳಾದ ಸೀರೆಗಳು ಮತ್ತು ಅಂಗಿಗಳ ತಯಾರಿಕೆಯಲ್ಲಿ ನೈಲಾನನ್ನು ಬಳಸುತ್ತಾರೆ. ಇವು ಸಾಕ್ಸ್. ಈ ಕಡೆ ಇರೋದು ಟೈಗಳು. ನೈಲಾನ್ನ ಯಂತ್ರದಲ್ಲಿ ಉಪಯೋಗಿಸ್ತಾರೆ ಹೇಳಿ ನೀವೇ? ನೈಲಾನ್ಗಳಿಂದ
ಟೈ ಮತ್ತು ಸಾಕ್ಸ್ಗಳನ್ನು ತಯಾರಿಸ್ತಾರೆ. ಹಗ್ಗಗಳು ಮತ್ತು ಕಾರಿನ ಸೀಟ್ ಬೆಲ್ಟ್ಗಳ ತಯಾರಿಕೆಯಲ್ಲೂ ಬಳಸ್ತಾರೆ. ಹಗ್ಗಗಳನ್ನು ಯಾರು ಬಳಸ್ಬೋದು? ನೈಲಾನಿಂದ ತಯಾರಿಸಿರೋ ಹಗ್ಗಗಳನ್ನು ಯಾರಿದು? ಪರ್ವತಾರೋಹಿಗಳು ಬಳಸ್ತಾರೆ ಹಗ್ಗಗಳನ್ನು. ಇವ್ರು ಯಾರು? ಪ್ಯಾರಾಚೂಟ್ನಲ್ಲಿ ಚಲಿಸ್ತಾ ಇದ್ದಾರೆ. ಹಾಗಾದರೆ ಪ್ಯಾರಾಚೂಟ್ನ ತಯಾರಿಕೆಯಲ್ಲಿ ಯಾರನ್ನ ಬಳಸ್ತಾರೆ? ನೈಲಾನ್ನ. ಪ್ಯಾರಾಚೂಟ್ಗಳು ಮತ್ತು ಪರ್ವತಾರೋಹಿಗಳು ಬಳಸುವಂತಹ ಬಲಯುತ, ಗುಣಲಕ್ಷಣದಲ್ಲಿ ಓದಿದ್ರಲ್ಲ ನೈಲಾನ್ ಬಲಯುತ ಅಂತ, ಆ ಬಲಯುತ ಹಗ್ಗಗಳನ್ನು ನೈಲಾನ್ನಿಂದ ತಯಾರಿಸ್ತಾರೆ. ಮೀನಿನ ಬಲೆಗಳನ್ನು ಸಹ ನೈಲಾನ್ನಿಂದ ತಯಾರಿಸ್ತಾರೆ. ಇವು ಏನು ಅಂತ ಗುರುತಿಸ್ತೀರಾ? ಏನಿದು? ಮಾಸ್ಟ್ರು ಬೆಳಿಗ್ಗೆ ಹಲ್ಲುಜ್ಜು ಬಂದಿದ್ದಾರೆ, ನೀವು ಹಲ್ಲುಜ್ಜಿದ್ದೀರಾ? ಹಾಗಾದರೆ ಹಲ್ಲುಜ್ಜೋದಕ್ಕೆ ಬಳಸ್ತಕ್ಕಂತಹ ಬ್ರಷ್ಗಳು, ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂತನಾ? ಈ ಬ್ರಷ್ಗಳಲ್ಲಿ ಮುಂದೆಗಡೆ ತುದಿಗಳಲ್ಲಿ ಇರ್ತಕ್ಕಂತಹ ಎಳೆಗಳು, ಈ ಎಳೆಗಳನ್ನು ಯಂತ್ರದಿಂದ ತಯಾರಿಸಿರ್ತಾರೆ ಹೇಳಿ? ನೈಲಾನ್ಗಳಿಂದ. ಹಾಗಾಗಿ ಬ್ರಷ್ಗಳ ಇನ್ನೊಂದು ಬ್ರಷ್ ಯಾವ್ದು ಹೇಳಿ? ನೋಡಿದ್ದೀರಾ? ಇದೇನು ಬ್ರಷು? ಶೇವಿಂಗ್ ಮಾಡ್ಕೊಳೋದಕ್ಕೆ ಯೂಸ್ ಮಾಡ್ತಾರಾ? ಇಲ್ವಾ? ಏನಕ್ಕಿದು? ಮತ್ತೆ ಬಣ್ಣವನ್ನು ಬಳಿಯೋದಕ್ಕೆ. ಈ ಬಣ್ಣ ಬಳಿತಕ್ಕಂಥ ಪೇಂಟ್ ಬ್ರಷಸ್ಸು, ಅದೇ ರೀತಿ ಶೇವಿಂಗ್ ಬ್ರಷಸ್ ಇರುತ್ತಲ್ಲ, ಅವುಗಳ ಎಳೆಗಳು ಸಹ ಎಂತನೂ ಉಪಯೋಗಿಸಿರ್ತಾರೆ? ನೈಲಾನನ್ನೇ ಉಪಯೋಗಿಸಿರ್ತಾರೆ. ಪೇಂಟಿಂಗ್ ಮಾಡಲು ಬಳಸ್ತಕ್ಕಂತಹ ಬ್ರಷ್ಗಳು ಮತ್ತು ಹಲ್ಲುಜ್ಜಲು ಬಳಸ್ತಕ್ಕಂತಹ ಬ್ರಷ್ಗಳ ಎಳೆಗಳು ಯಂತ್ರದಿಂದ ಆಗಿರ್ತವೆ? ನೈಲಾನ್ನಿಂದನೇ ಆಗಿರ್ತವೆ. ಇವೇನಿದು? ಈ ರಜದಲ್ಲಿ ನೀವು ಹೆಚ್ಚಿಗೆ ಆಟ ಆಡಿರ್ತಕ್ಕಂಥದ್ದು ಇದೆ ಅಲ್ವಾ? ಶಟಲ್ ಬ್ಯಾಡ್ಮಿಂಟನ್ನು, ಶಟಲ್ ರ್ಯಾಕೆಟ್ಸ್, ಸ್ಟ್ರಿಂಗ್ಸ್ ಇರುತ್ತಲ್ಲ, ದಾರದ ಎಳೆಗಳು, ಅವುಗಳನ್ನ ನಿಯಂತ್ರಣ ಮಾಡಿರ್ತಾರೆ ಗೊತ್ತಾ? ನೀವೇನು ಜೋರ ಹೊಡೆದೆ ನಾನು ಶಾಟ್ನ, ಏನು ಫಾಸ್ಟಾಗೋಯ್ತು ಶಟಲ್ಲು ಅಂತ ಹೇಳ್ತಿರಲ್ಲ ಕಾಕ್ನೆಲ್ಲ. ಸೊ ಆ ಸ್ಟ್ರಿಂಗ್ಸ್ನ ಯಂತ್ರದಿಂದ ಯೂಸ್ ಮಾಡಿರ್ತಾರೆ. ಟೆನ್ನಿಸ್ ಬ್ಯಾಟ್ ಮತ್ತು ಶಟಲ್ ರ್ಯಾಕೆಟ್ಗಳ ದಾರದ ಎಳೆಗಳನ್ನು, ಆ ಸ್ಟ್ರಿಂಗ್ಸ್ನ ನೈಲಾನ್ನಿಂದನೇ ತಯಾರಿಸಿರ್ತಾರೆ. ಅದಕ್ಕೆ ಅದು ಹೆಚ್ಚು ಬಲಯುತವಾಗಿರುತ್ತೆ, ಬೇಗ ಹಾಳಾಗೋಗಲ್ಲ. ನೈಲಾನ್ನ ಅನೇಕ ಉಪಯೋಗಗಳನ್ನು ತಿಳ್ಕೊಂಡ್ವಿ. ಈಗ ಮುಂದಿನ ನೈಲಾನ್ ಆದಮೇಲೆ ಪಾಲಿಯೆಸ್ಟರ್. ಪಾಲಿಯೆಸ್ಟರ್ನ ಗುಣಲಕ್ಷಣಗಳೇನು, ಅದನ್ನು ಹೇಗೆ ತಯಾರಿಸ್ತಾರೆ ಮತ್ತು ಅವುಗಳ ಉಪಯೋಗಗಳೇನು ಅಂತ ತಿಳ್ಕೊಳ್ಳೋಣ. ಪಾಲಿಯೆಸ್ಟರ್ ವಿದ್ಯಾರ್ಥಿಗಳೇ ನೀವೇ ಹೇಳಿ. ಪಾಲಿ ಅಂದರೆ ಅನೇಕ, ಮಾನೋಮರ್ಗಳು ಯಾವುದು? ಎಸ್ಟರ್. ವೆರಿ ಗುಡ್. ಪಾಲಿಯೆಸ್ಟರ್ ಅಂದರೆ ಅನೇಕ ಎಸ್ಟರ್ನ ಅಣುಗಳನ್ನು ಸೇರಿಸಿ ಆಗಿರ್ತಕ್ಕಂಥ ಒಂದು ಪಾಲಿಮರ್. ಎಸ್ಟರ್ ಎಂಬ ಮಾನೋಮರ್ಗಳಿಂದಾದ ಪಾಲಿಮರ್ ಎಳೆ ಪಾಲಿಯೆಸ್ಟರ್. ಹಾಗಾದರೆ ಎಸ್ಟರ್ ಅಂದರೆ ಏನು? ನೀವು ಹಣ್ಣಿನ ವಾಸನೆ ಗುರುತಿಡಿತೀರಾ? ನಿಮ್ಮ ಹಣ್ಣಿನ ಫೇವ್ರೇಟ್ ಹಣ್ಣು ಯಾವುದು? ನಿಮಗೆ ಇಷ್ಟವಾಗಿರ್ತಕ್ಕಂಥ ಹಣ್ಣು ಬೇಗ ವಾಸನೆ ಗೊತ್ತಾಗೋದು? ಹಲಸಿನ ಹಣ್ಣು ಗೊತ್ತಾಗುತ್ತಾ? ಮಾವಿನ ಹಣ್ಣಿನ ವಾಸನೆ ಗೊತ್ತಾಗುತ್ತಾ? ಆ ಹಣ್ಣುಗಳ ವಾಸನೆಗೆ ಕಾರಣವಾಗಿರ್ತಕ್ಕಂಥ ಒಂದು ರಾಸಾಯನಿಕ ವಸ್ತುವೇ ಎಸ್ಟರ್. ಎಸ್ಟರ್ ಹಣ್ಣುಗಳ ವಾಸನೆಗೆ ಕಾರಣವಾದ ಒಂದು ರಾಸಾಯನಿಕ ವಸ್ತು. ಪಾಲಿಯೆಸ್ಟರ್ಗಳಲ್ಲಿ ಪ್ರಮುಖವಾದದ್ದು ಟೆರಿಲಿನ್. ನೀವು ಬಟ್ಟೆ ತರೋದಕ್ಕೆ ಹೋದಾಗ ಆ ಟೆರಿಲಿನ್ ಅನ್ನೋದು ಒಂದು ಪಾಲಿಯೆಸ್ಟರ್. ಅದರಲ್ಲಿ ಪಾಲಿಯೆಸ್ಟರ್ನಲ್ಲಿ ಈ ಟೆರಿಲಿನ್ ಅನ್ನೋದು ತುಂಬ ಪ್ರಮುಖ. ಈ ಪಾಲಿಯೆಸ್ಟರು ಸಹ ಒಂದು ಥರ್ಮೋಪ್ಲಾಸ್ಟಿಕ್ ಪಾಲಿಮರ್. ಇದು ಸಹ ಅಧಿಕ ದೀರ್ಘಕಾಲ ಬಾಳಿಕೆ ಬರುತ್ತೆ. ಇದು ಸಹ ಒಂದು ಥರ್ಮೋಪ್ಲಾಸ್ಟಿಕ್ ಪಾಲಿಮರ್. ಹಾಗಾದರೆ ಪಾಲಿಯೆಸ್ಟರ್ನ ಹೇಗೆ ತಯಾರಿಸ್ತಾರೆ? ರಾಸಾಯನಿಕಗಳು, ಪೆಟ್ರೋಲಿಯಂ ಉತ್ಪನ್ನಗಳಿಂದ ಪಡೆದಂತಹ ರಾಸಾಯನಿಕಗಳನ್ನು ರಾಸಾಯನಿಕಗಳು ಅಂತ ಕರಿತೀವಿ. ಆ ರಾಸಾಯನಿಕಗಳಿಂದ ಪಡೆದ ರಾಸಾಯನಿಕಗಳನ್ನು ಬಳಸಿ ಪಾಲಿಯೆಸ್ಟರ್ಗಳನ್ನು ಅಭಿವೃದ್ಧಿಪಡಿಸ್ತಾರೆ. ಹಾಗಾದರೆ ಇಲ್ಲಿ ಪಾಲಿಯೆಸ್ಟರ್ನ ಹೇಗೆ ತಯಾರಿಸ್ತಾರೆ? ದ್ರವಿಸಿದ ಪಾಲಿಯೆಸ್ಟರ್ ದ್ರಾವಣವನ್ನು ಬಲಯುತವಾಗಿ ಸ್ಪಿನ್ನರೆಟ್ ಅಂತಂದರೆ ಸುರುಳಿಯಾಗಿ ಸುತ್ತತಕ್ಕಂತಹ ಒಂದು ಲೋಹದ ವಸ್ತು. ಆ ಸ್ಪಿನ್ನರೆಟ್ನ ಸೂಕ್ಷ್ಮ ರಂಧ್ರಗಳ ಮೂಲಕ ಹಾಯಿಸಿದಾಗ ಪಾಲಿಯೆಸ್ಟರ್ನ ಎಳೆಗಳು ಉಂಟಾಗುತ್ತವೆ. ದ್ರವಿಸಿದ ಪಾಲಿಯೆಸ್ಟರನ್ನು ಬಲಯುತವಾಗಿ ಸ್ಪಿನ್ನರೆಟ್ ಸೂಕ್ಷ್ಮ ರಂಧ್ರಗಳ ಮೂಲಕ ಹಾಯಿಸಿದಾಗ ಪಾಲಿಯೆಸ್ಟರ್ ಎಳೆಗಳು ಉಂಟಾಗುತ್ತವೆ. ಪಾಲಿಯೆಸ್ಟರ್ಗಳು ನೈಲಾನ್ಗಿಂತ ಹೆಚ್ಚು ಬಲಯುತ.
ನೈಲಾನ್ ಎಳೆಗಿಂತ ಇವು ಹೆಚ್ಚು ಸ್ಟ್ರಾಂಗು. ಮತ್ತು ನೈಲಾನ್ಗಿಂತಲೂ ಇವು ಏನಾಗಿವೆ, ಸಾಫ್ಟ್ ಅಂದರೆ ಮೃದುವಾಗಿವೆ. ಈ ಪಾಲಿಯೆಸ್ಟರ್ ಎಳೆಗಳಿಂದ ತಯಾರಿಸಿದಂತಹ ಬಟ್ಟೆಗಳಿದೆಯಲ್ಲ ಅದು ಸುಲಭವಾಗಿ ಸುಕ್ಕುಗಟ್ಟೋದಿಲ್ಲ. ನೀವು ಅಂಗಡಿಗೆ ಬಟ್ಟೆಗಳನ್ನು ತಗೊಂಡೋಗಿ ಹೋದಾಗ ಅವನು ಬಟ್ಟೆನೆಲ್ಲ ಹಿಂಗೆ ಮಾಡಿಬಿಟ್ಟು ನೋಡಿ ಒಂದು ಸ್ವಲ್ಪನೂ ಸುಕ್ಕುಗಟ್ಟೋದಿಲ್ಲ, ಇದು ಪಾಲಿಯೆಸ್ಟರ್ನಿಂದಾಗಿದೆ ಅಂತ ಹೇಳ್ತಾರೆ. ಪಾಲಿಸ್ಟರ್ ಅಂತ ಸಾಮಾನ್ಯವಾಗಿ ಕಾಮನ್ ಪದ ಬಳಸ್ತಾರೆ, ಆದರೆ ಅದು ಪಾಲಿಯೆಸ್ಟರ್. ಹಾಗಾಗಿ ಇದರಿಂದ ತಯಾರಿಸಿದಂಥ ಎಳೆಗಳ ಬಟ್ಟೆಗಳು ಸುಲಭವಾಗಿ ಏನಾಗಲ್ಲ, ಸುಕ್ಕುಗಟ್ಟೋದಿಲ್ಲ. ಹಾಗಾಗಿ ಇದಕ್ಕೆ ಐರನ್ ಅವಶ್ಯಕತೆಯೇ ಇರಲ್ಲ. ಯಾವಾಗಲೇ ಆಗಿರ್ತವೆ, ಇವು ಗರಿ ಗರಿಯಾಗಿಯೇ ಇರುತ್ತವೆ. ಮತ್ತು ಈ ರೀತಿ ಗರಿ ಗರಿಯಾಗಿದ್ದಾಗ ಸುಕ್ಕಾಗಲ್ಲ ಅಂದಾಗ ಅಮ್ಮನಿಗೆ ಸುಲಭ. ಇವುಗಳನ್ನು ಸಂಶ್ಲೇಷಿತ ಎಳೆ ಜ್ಞಾಪಿಸ್ಕೊಳ್ಳಿ, ನಿರ್ವಹಣೆ ಸುಲಭ ಅಂತ ಓದಿದ್ರಲ್ಲ. ಈ ಪಾಲಿಯೆಸ್ಟರ್ನಿಂದ ತಯಾರಿಸಿದ ಬಟ್ಟೆಗಳನ್ನು ತೊಳೆಯೋದು ಮತ್ತು ಒಗೆಯೋದಕ್ಕೆ ಬಹಳ ಸುಲಭವಾಗಿರುತ್ತೆ. ಹಾಗಾದರೆ ಈ ಪಾಲಿಯೆಸ್ಟರ್ಗಳಲ್ಲಿ ವಿಭಿನ್ನವಾಗಿ ಕೆಲವೊಂದು ಸರಿ ಹೋದಾಗ ಇದು ಪಾಲಿಕಾಟ್, ಟೆರಿಲಿನ್ ಮೊದಲು ಪಾಲಿಕಾಟ್ ಅಂತಾರೆ. ಏನು ಪಾಲಿ ಅಂದರೆ ಪಾಲಿಯೆಸ್ಟರ್ನ ಹತ್ತಿಯೊಂದಿಗೆ ಮಿಶ್ರಣ ಮಾಡಿದ್ರೆ, ಹತ್ತಿಗೆ ಇಂಗ್ಲೀಷಲ್ಲಿ ಏನಂತೀವಿ, ಕಾಟನ್ ಅಂತ ಕರಿತೀವಿ. ಹಾಗಾಗಿ ಹತ್ತಿಯೊಂದಿಗೆ ಮಿಶ್ರಣ ಮಾಡಿರ್ತಕ್ಕಂಥ ಪಾಲಿಯೆಸ್ಟರ್ ಎರಡನ್ನೂ ಸೇರಿಸಿ ಏನು ಮಾಡ್ತೀವಿ, ಪಾಲಿಕಾಟ್. ಪಾಲಿಯೆಸ್ಟರ್ ಎಳೆಗಳು ಇರುತ್ತೆ, ಹತ್ತಿಯ ಎಳೆಗಳು ಇರುತ್ತೆ, ಅವೆರಡರ ಮಿಶ್ರಣದಿಂದ ತಯಾರಿಸಿರೋದೆ ಪಾಲಿಕಾಟ್ಗಳು. ಇನ್ನು ಪಾಲಿ ವೂಲ್ ಗೊತ್ತಾಗ್ತಾ ಇದೆ, ಪಾಲಿಯೆಸ್ಟರು ಮತ್ತು ವೂಲ್ ಅಂದರೆ ಏನು ಇಂಗ್ಲೀಷಲ್ಲಿ, ವೂಲ್ ಅಂದರೆ ಕನ್ನಡದಲ್ಲಿ ಉಣ್ಣೆ. ಹಾಗಾಗಿ ಪಾಲಿಯೆಸ್ಟರ್ನೊಂದಿಗೆ ಉಣ್ಣೆನ ಮಿಶ್ರಣ ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ, ಪಾಲಿ ವೂಲ್ ಅಂತ ಕರಿತೀವಿ. ಸೊ ಎಸ್ಟರ್ಗಳು ಎಂಬ ರಾಸಾಯನಿಕದ ಪುನರಾವರ್ತಿತ ಘಟಕಗಳಿಂದ ಮಾಡಲ್ಪಟ್ಟಿರುವುದೇ ಪಾಲಿಯೆಸ್ಟರ್. ಇವುಗಳಲ್ಲಿ ಹತ್ತಿಯೊಂದಿಗೆ ಮಿಶ್ರಣ ಮಾಡಿದ್ರೆ ಅದನ್ನು ಪಾಲಿಕಾಟ್ ಅಂತ ಕರಿತೀವಿ. ಅದೇ ಪಾಲಿಯೆಸ್ಟರ್ಗಳನ್ನು ಉಣ್ಣೆಯೊಂದಿಗೆ ಮಿಶ್ರಣ ಮಾಡಿದ್ರೆ ಅದನ್ನು ಪಾಲಿ ವೂಲ್ ಅಂತ ಕರಿತೀವಿ. ಇನ್ನೊಂದು ಪ್ರಮುಖವಾಗಿ ಪಾಲಿಯೆಸ್ಟರನ್ನು ಒಂದು ಚಿರಪರಿಚಿತ ರೂಪ ನಿಮಗೆಲ್ಲರಿಗೂ ಗೊತ್ತಿದೆ, ಅದೇ ಪೆಟ್. ನೀವು ವಾಟರ್ ಬಾಟಲ್ಗಳ ಮೇಲೆ PET CPET ಅಂತ ಬರೆದಿರ್ತಾರೆ, ನೋಡಿದ್ದೀರಾ? ಥರ್ಮೋಪ್ಲಾಸ್ಟಿಕ್. ಪಾಲಿಯೆಸ್ಟರ್ ಸಹ ಒಂದು ಥರ್ಮೋಪ್ಲಾಸ್ಟಿಕ್. ಪಾಲಿಯೆಸ್ಟರ್ನ ಉಪಯೋಗಗಳು ನಮಗೆ ಗೊತ್ತಿರೋ ಹಾಗೆ ಸುಕ್ಕುಗಟ್ಟೋದಿಲ್ಲ, ಗರಿ ಗರಿಯಾಗಿರ್ತವೆ. ಎಲ್ಲಿ ಬಳಸ್ತೀವಿ, ಅಂಗಿಗಳು ಮತ್ತು ಇತರೆ ಉಡುಪುಗಳ ತಯಾರಿಕೆಯಲ್ಲಿ ಬಳಸುತ್ತೇವೆ. ಪಾಲಿಇಥಿಲೀನ್ ಟೆರಿಪ್ಟಾಲೇಟ್ ಫಿಲ್ಮ್ಗಳು ಮತ್ತು ವೈರ್ಗಳ ತಯಾರಿಕೆಯಲ್ಲೂ ಸಹ ಬಳಸ್ತಾರೆ. ಪಾಲಿಯೆಸ್ಟರ್ನ ಪೆಟ್ ಫಿಲ್ಮ್ಗಳು ಮತ್ತು ವೈರ್ಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಸೊ ಇಷ್ಟು ಪಾಲಿಯೆಸ್ಟರ್ನ ಉಪಯೋಗಗಳು. ಇನ್ನೊಂದು ಉಳ್ಕೊಂಡಿದೆಯಲ್ಲ ಸಂಶ್ಲೇಷಿತ ಎಳೆ, ರೇಯಾನ್ ಆಯಿತು, ನೈಲಾನ್ ಆಯಿತು, ಪಾಲಿಯೆಸ್ಟರ್ ಆಯಿತು, ಇನ್ನೊಂದು ಇದೆಯಲ್ಲ ಯಾವುದದು, ಅದೇ ಆಕ್ರಿಲಿಕ್. ಆಕ್ರಿಲಿಕ್ಕು ಸಹ ಒಂದು ಪಾಲಿಮರ್, ಸಂಶ್ಲೇಷಿತ ಎಳೆ. ಹಾಗಾದರೆ ಕೃತಕ ರೇಷ್ಮೆಗಾಗಿ ಏನು ತಯಾರಿಸಿದ್ರು, ರೇಯಾನನ್ನು ತಯಾರಿಸಿದ್ರು. ಕೃತಕ ಉಣ್ಣೆ ಬರಬೇಕಲ್ವ, ಆ ಉಣ್ಣೆ ಹೆಚ್ಚಿಗೆ ಆಗಿರೋದ್ರಿಂದ, ದುಬಾರಿ ಆಗಿರೋದ್ರಿಂದ, ನೈಸರ್ಗಿಕ ಮೂಲಗಳಿಂದ ಪಡೆದ ಉಣ್ಣೆ ದುಬಾರಿ ಆದ್ದರಿಂದ ಅದಕ್ಕೆ ಪರ್ಯಾಯವಾಗಿ ತಯಾರಿಸಿದಂಥ ಸಂಶ್ಲೇಷಿತ ಎಳೆಯೇ ಆಕ್ರಿಲಿಕ್. ಆಕ್ರಿಲಿಕ್ನಿಂದ ತಯಾರಿಸಿದ ಬಟ್ಟೆಗಳು ಸಾಪೇಕ್ಷವಾಗಿ ಕಡಿಮೆ ಬೆಲೆಗೆ ನಮಗೆ ಸಿಗ್ತವೆ. ಆಕ್ರಿಲಿಕ್ ನಮಗೆ ವಿವಿಧ ಬಣ್ಣಗಳಲ್ಲಿ ದೊರಕುತ್ತವೆ. ಆಕ್ರಿಲಿಕ್ ಪಾಲಿಮರ್ ಅಥವಾ ಸಂಶ್ಲೇಷಿತ ಎಳೆ ಆದ ತಕ್ಷಣ ಅದು ದೀರ್ಘ ಬಾಳಿಕೆಯನ್ನು ಹೊಂದಿದೆ, ಅದು ಗುಣಲಕ್ಷಣ. ಆಕ್ರಿಲಿಕ್ನ ಉಪಯೋಗಗಳು ಏನಿದು, ಸ್ವೆಟರ್. ಆಕ್ರಿಲಿಕ್ನ ಸ್ವೆಟರ್ಗಳು ಮತ್ತು ಶಾಲುಗಳ ತಯಾರಿಕೆಯಲ್ಲಿ ಬಳಸುತ್ತವೆ. ಯಾಕೆಂದರೆ ವೂಲ್ ನೀವು ಉಣ್ಣೆಯಿಂದ ತಗೋಬೇಕು ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಆ ಉಣ್ಣೆಯ ಬದಲಿಗಿರ್ತಕ್ಕಂಥ ಆಕ್ರಿಲಿಕ್ನ ಸ್ವೆಟರ್ ಮತ್ತು ಶಾಲುಗಳು ನಿಮಗೆ ಭಾಳ ಅಗ್ಗದ ಬೆಲೆಯಲ್ಲಿ ಸಿಗುತ್ತವೆ. ಅದೇ ರೀತಿ ಇದು ಏನಿದು, ಬೆಡ್ಶೀಟ್. ಆಕ್ರಿಲಿಕ್ನ ರಗ್ಗುಗಳು ಮತ್ತು ಬಟ್ಟೆಗಳ ತಯಾರಿಕೆಯಲ್ಲೂ ಸಹ ಬಳಸ್ತಾರೆ. ಹಾಗಾದರೆ ಇದುವರೆಗೂ ನಾವು ಸಂಶ್ಲೇಷಿತ ಎಳೆಗಳಾದ ರೇಯಾನ್, ನೈಲಾನ್, ಪಾಲಿಯೆಸ್ಟರ್ ಮತ್ತು ಆಕ್ರಿಲಿಕ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಮತ್ತು ನೈಸರ್ಗಿಕ ಎಳೆಗಳಾದ ಹತ್ತಿ, ಸೆಣಬು ಇವುಗಳ ಬಗ್ಗೆನೂ ತಿಳ್ಕೊಂಡಿದ್ದೀವಿ. ನಾವು ಈಗ ನಿಮ್ಮ ಪುಸ್ತಕದಲ್ಲಿ ನೀಡಿರ್ತಕ್ಕಂತಹ ಚಟುವಟಿಕೆ ಎಷ್ಟು, 3.1 ಈ ಚಟುವಟಿಕೆಯನ್ನು ಮಾಡಬೇಕು. ಈ ಚಟುವಟಿಕೆಯನ್ನು ಮಾಡೋದಕ್ಕೆ ನೀವೆಲ್ಲ ರೆಡಿ ಇದ್ದೀರಾ?
ಹಾಗಾದರೆ ಚಟುವಟಿಕೆಯನ್ನು ಮಾಡೋಣ. ಚಟುವಟಿಕೆ 3.1 ಓದೋಣ. ಮೊದಲಿಗೆ ನಾವು 60 ಸೆಂಟಿಮೀಟರ್ ಉದ್ದವಿರುವಂತಹ ಸಂಶ್ಲೇಷಿತ ಎಳೆಗಳನ್ನು ತಗೋಬೇಕು. ನಿಮಗೆ ಲಭ್ಯವಿರ್ತಕ್ಕಂತಹ ಎಳೆಗಳನ್ನು ತಗೊಳ್ಳಿ. ನಿಮಗೆ ಹತ್ತಿ ದಾರ ಸಿಗುತ್ತೆ, ರೇಷ್ಮೆ ದಾರ ಸಿಗುತ್ತೆ, ನೈಲಾನ್ ದಾರ ಸಿಗುತ್ತೆ, ಪಾಲಿಯೆಸ್ಟರ್ ದಾರ ಸಿಗುತ್ತೆ. ಈ 4 ಒಂದೇ ಅಳತೆದೆ ತಗೋಬೇಕು. ಸರ್ ನಮ್ಮ ಹತ್ರ ಹೀಗೆ ಒಂದು ಕಬ್ಬಿಣದ ಆಧಾರ ಸ್ತಂಭ ಇರಲ್ಲ, ಏನು ಮಾಡಬೇಕು? ಗೋಡೆಗೆ ಒಂದು ಮೊಳೆ ಹೊಡಿಬೇಕು, ಮೊಳೆಗೆ ದಾರವನ್ನು ಕಟ್ಟಬೇಕು. ದಾರವನ್ನು ಕಟ್ಟಿ ಅದು ನಿಮ್ಮ ಸ್ಕಿಲ್, ಕೌಶಲ್ಯ. ಈಗ ದಾರವನ್ನು ತೂಗಿಬಿಟ್ಟಾಗ ಅದ್ರ ಮೇಲೆ ಇರ್ತಕ್ಕಂಥ ಬೊಟ್ಟುಗಳು ಸಾಮಾನ್ಯವಾಗಿ ಒಂದೇ ಗಾತ್ರದಲ್ಲಿರ್ತಕ್ಕಂಥ ಕಲ್ಲುಗಳ ಚಕ್ಕೆಗಳನ್ನು ತಗೋಬೇಕು, ಅಥವಾ ಬೆಣಚು ಕಲ್ಲುಗಳು ಬರುತ್ತೆ, ಆ ಬೆಣಚು ಕಲ್ಲುಗಳನ್ನು ನೀವು ಯೂಸ್ ಮಾಡ್ಬೋದು. ಒಂದು ಸರಿ ಓದೋಣ ಏನು ಕೊಟ್ಟಿದ್ದಾರೆ, ಪ್ರೊಸೀಜರ್ ಅಂತ ಏನು ಕೊಟ್ಟಿದ್ದಾರೆ ಅಂತ. ಹಿಡಿಕೆ ಇರತಕ್ಕಂತಹ ಕಬ್ಬಿಣದ ಆಧಾರ ಸ್ತಂಭವನ್ನು ತೆಗೆದುಕೊಳ್ಳಿ. ಸುಮಾರು 60 ಸೆಂಟಿಮೀಟರ್ ಉದ್ದದ ದಾರವನ್ನು ತೆಗೆದುಕೊಳ್ಳಿ. ಚಿತ್ರ 3.15ರಲ್ಲಿ ತೋರಿಸಿರುವಂತಹ ದಾರವನ್ನು ಮುಕ್ತವಾಗಿ ತೂಗು ಬಿಡಬೇಕು. ಹಿಡಿಕೆಗೆ ಕಟ್ಟಿ ದಾರದ ಇನ್ನೊಂದು ಬದಿಯಲ್ಲಿ ತೂಕವನ್ನು ಇಡಲು ಅನುಕೂಲವಾಗುವಂತೆ ತೂಗು ಬಟ್ಟಲನ್ನು ತೂಗು ಹಾಕಿ. ಚಿತ್ರ ಗಮನಿಸ್ತಾ ಇದ್ದೀರಾ. ನಂತರ ಏನು ಮಾಡಬೇಕು? ದಾರ ತುಂಡಾಗುವರಿ. ನೀವು ಯಾವ ದಾರ ತಗೊಳ್ತೀರಾ? ಫಸ್ಟು ಹತ್ತಿ ದಾರ ತಗೋಬೇಕು, ಆಮೇಲೆ ಉಣ್ಣೆ ದಾರ, ಆಮೇಲೆ ನೈಲಾನು, ರೇಷ್ಮೆ, ನಿಮ್ಗೆ ಯಾವ್ದು ಸಿಗುತ್ತೆ ಲಭ್ಯ ಇದೆ ಅದು. ದಾರ ತುಂಡಾಗುವವರೆಗೆ ತೂಕದ ಬೊಟ್ಟುಗಳನ್ನು ಒಂದೊಂದಾಗಿ ಇಡುತ್ತಾ ಬನ್ನಿ. ಎಲ್ಲಿಡಬೇಕು? ಆ ತೂಕದ ಬಟ್ಟಲು ಇರುತ್ತಲ್ಲ ಅದರೊಳಗಡೆ ಇಡಬೇಕು. ದಾರವನ್ನು ತುಂಡು ಮಾಡಲು ಬೇಕಾಗುವ ಒಟ್ಟು ತೂಕವನ್ನು ದಾಖಲಿಸ್ಕೊಳ್ಳಿ. ನೀವು ಕಲ್ಲು ತಗೊಂಡಿದ್ರೆ ಎಷ್ಟು ಕಲ್ಲುಗಳು ಬೇಕಾಗುತ್ತೆ, ಆ ಕಲ್ಲುಗಳ ಗಾತ್ರ ಒಂದೇ ಆಗಿರಬೇಕು, ಸೈಜು. ಈ ಯಾವ ಎಳೆ ನೀವು ತಗೊಂಡಿದ್ದೀರಾ, ಹತ್ತಿ ಎಳೆ, ಎಷ್ಟು ಕಲ್ಲುಗಳು ಬರ್ಕೊಳ್ಳಿ. ಉಣ್ಣೆ ಎಷ್ಟು, ಪಾಲಿಯೆಸ್ಟರ್ ಎಷ್ಟು, ರೇಷ್ಮೆ ಎಳೆ ಎಷ್ಟು, ನೈಲಾನ್ ಎಳೆ ಎಷ್ಟು, ಈ ರೀತಿ ಚಟುವಟಿಕೆಯನ್ನು ಮಾಡ್ತಾ ಹೋಗ್ಬೇಕು ಒಂದಾದ್ಮೇಲೆ ಒಂದು. ನೆಕ್ಸ್ಟ್ ಒಂದು ಕೋಷ್ಟಕ ಇದೆ, ಇಲ್ಲಿ ಒಂದು ಕ್ರಮ ಸಂಖ್ಯೆ. ನೀವು ಯಾವುದನ್ನು ತಗೊಂಡಿದ್ದೀರೋ ಅದು. ಇಲ್ಲಿ ನಾವು ಬುಕ್ನಲ್ಲಿ ಹಾಕಿರ್ತಕ್ಕಂಥವನ್ನು ತಗೊಂಡಿದ್ದೀವಿ. ಹತ್ತಿ, ಉಣ್ಣೆ, ರೇಷ್ಮೆ ಮತ್ತು ನೈಲಾನ್. ಈಗ ಆ ಚಟುವಟಿಕೆಯನ್ನು ನಾವು ಮಾಡೋಣ. ಆ ಚಟುವಟಿಕೆಯಲ್ಲಿ ನಿಮಗೆ ಕೊನೆಯಲ್ಲಿ ಹೇಳಿರುವ ಹಾಗೆ ನೋಡಿ, ದಾರಗಳನ್ನು ಅವುಗಳ ಸಾಮರ್ಥ್ಯದ ಏರಿಕೆ. ಯಾವ ಸಾಮರ್ಥ್ಯ? ಬಲಯುತ, ಎಷ್ಟು ತೂಕವನ್ನು ತಡಿತಕ್ಕಂಥ ಸಾಮರ್ಥ್ಯ ಇದೆ ಅವಕ್ಕೆ ಅನ್ನೋ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಜೋಡಿಸ್ಬೇಕು. ಏರಿಕೆ ಅಂದರೆ ದೊಡ್ಡದ್ರಿಂದ ಚಿಕ್ಕದ, ಚಿಕ್ಕದ್ರಿಂದ ದೊಡ್ಡದ. ಹಾಂ, ಯಾವುದಕ್ಕೆ ಜಾಸ್ತಿ ತೂಕ ಬಂತು, ಯಾವುದಕ್ಕೆ ಕಡಿಮೆ ತೂಕದಲ್ಲೇ ತುಂಡಾಯಿತು ಅನ್ನೋದನ್ನು ನೀವು ಗಮನಿಸಿ ಈ ಏರಿಕೆ ಕ್ರಮನ ಬರೀಬೇಕು. ಚಟುವಟಿಕೆನ ಮಾಡೋಣ. ರೆಡಿ ಇದ್ದೀರಾ? ಪ್ರಿಯ ವಿದ್ಯಾರ್ಥಿಗಳೇ, ಎಳೆಗಳ ಸಾಮರ್ಥ್ಯವನ್ನು ತಿಳಿಯುವ ಪ್ರಯೋಗದಲ್ಲಿ, ಚಟುವಟಿಕೆಯಲ್ಲಿ ನಾವು ಈ ರೀತಿ ಮೊದಲು ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಒಂದು ಆಧಾರ ಸ್ತಂಭಕ್ಕೆ ದಾರವನ್ನು ಮತ್ತು ತೂಗು ಬಟ್ಟಲನ್ನು ಕಟ್ಟಿ ಈ ರೀತಿ ತೂಗು ಹಾಕಬೇಕು. 60 ಸೆಂಟಿಮೀಟರ್ ಉದ್ದವಿರುವ ಹತ್ತಿ ಎಳೆ, ಹತ್ತಿಯ ದಾರ, ಉಣ್ಣೆಯ ದಾರ, ರೇಷ್ಮೆ ದಾರ ಹಾಗೂ ನೈಲಾನ್ನ ದಾರವನ್ನು ತೆಗೆದುಕೊಳ್ಳಬೇಕು. ಒಂದೇ ಗಾತ್ರದ ಕಲ್ಲುಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಜೊತೆಗೆ ಹತ್ತಿಯ ದಾರವನ್ನು ಈ ರೀತಿ ಹೊಂದಾಣಿಕೆಯನ್ನು ಮಾಡಿ ಒಂದು ಕಲ್ಲನ್ನು ಹಾಕಬೇಕು. ಒಂದು ಕಲ್ಲನ್ನು ಹಾಕಿದ ನಂತರ ಇದು 3 ಕಲ್ಲುಗಳನ್ನು ಜೋಡಿಸಿದ ನಂತರ ಮತ್ತೆ ಇನ್ನೂ ತೂಕವನ್ನು ಹಾಕುತ್ತಾ ಹೋಗಬೇಕು. ಹತ್ತಿಯ ದಾರವನ್ನು ತೆಗೆದುಕೊಂಡು ಈ ರೀತಿ ತೂಗು ಹಾಕಿ 2 ಕಲ್ಲುಗಳನ್ನು ಹಾಕಿದ ನಂತರವೂ ಹಾಗೆ ನಿಂತಿದೆ. 3ನೇ ಕಲ್ಲು, ಈಗ 4ನೇ ಕಲ್ಲು. ನಾಲ್ಕು ಕಲ್ಲುಗಳನ್ನು ತೆಗೆದುಕೊಂಡಿದೆ. ಇದೇ ಆಧಾರ ಸ್ತಂಭಕ್ಕೆ ಈಗ ಉಣ್ಣೆಯ ದಾರವನ್ನು ಕಟ್ಟಲಾಗಿದೆ. ಉಣ್ಣೆಯ ದಾರದ ಸಾಮರ್ಥ್ಯವನ್ನು ತಿಳಿಯೋಣ. ಒಂದು ಕಲ್ಲನ್ನು ಹಾಕಿದ ನಂತರ 2 ಕಲ್ಲು, 3 ಕಲ್ಲು, 4, 5,
6 ಕಲ್ಲುಗಳು, 7 ದಾರವು 7 ಕಲ್ಲುಗಳನ್ನು ತೆಗೆದುಕೊಂಡಿದೆ. ಈಗ ಮೂರನೇದಾಗಿ ರೇಷ್ಮೆ ದಾರವನ್ನು ಕಟ್ಟಲಾಗಿದೆ. ಮೊದಲನೇ ಕಲ್ಲು, ಎರಡನೇದು, 4 ಕಲ್ಲುಗಳಿಗೆ ಕತ್ತರಿಸಲಾಗಿದೆ. ಎಳೆಯನ್ನು ಜೋಡಿಸಲಾಗಿದೆ. ನೈಲಾನ್ನ ಎಳೆಯ ಸಾಮರ್ಥ್ಯವನ್ನು ತಿಳಿಯೋಣ. ನೋಡಿ, ಎಷ್ಟು ಕಲ್ಲುಗಳನ್ನು ಹಾಕಿದರೂ ಆ ನೈಲಾನ್ ಒಂದು ಸಂಶ್ಲೇಷಿತ ಎಳೆಯಾಗಿದ್ದು ಅದು ತೂಕವನ್ನು ತಡೆಯುತ್ತಲೇ ಇದೆ. ಇದರಿಂದ ತಿಳಿಯುವುದೇನೆಂದರೆ ನೈಲಾನ್ ಅಧಿಕ ಸಾಮರ್ಥ್ಯವನ್ನು ಹೊಂದಿದೆ. ನೈಸರ್ಗಿಕ ಎಳೆಗಿಂತ ನೋಡಿ ಎಷ್ಟು ಕಲ್ಲುಗಳನ್ನು ತುಂಬಿದರೂ ತಡೆಯುತ್ತಲೇ ಇದೆ. ನೈಲಾನ್ ಹೆಚ್ಚು ಕಲ್ಲುಗಳನ್ನು ಜೋಡಿಸಿದರೂ ತುಂಬುತ್ತಲೇ ಇದ್ದರೂ ತಡೆಯುತ್ತಲೇ ಇದೆ, ತುಂಡಾಗುತ್ತಾನೇ ಇಲ್ಲ. ಹಾಗಾಗಿ ಇದು ನೈಲಾನ್ ಹೆಚ್ಚು ಬಲಯುತ, ಸಂಶ್ಲೇಷಿತ ಎಳೆಗಳು ಹೆಚ್ಚು ಬಲಯುತ ಎಂಬುದು ಇದರಿಂದ ತಿಳಿಯುತ್ತೆ. ಆ ಚಟುವಟಿಕೆಯ ನಂತರ ಇವತ್ತು ನಾವೇನೇನು ಕಲ್ತ್ಕೊಂಡ್ವಿ ಅನ್ನೋದನ್ನು ಗಮನಿಸೋಣ. ಏನೇನು ಕಲ್ತ್ಕೊಂಡ್ವಿ ನಾವು? ಮೊದಲಿಗೆ ರೇಯಾನ್, ನೈಲಾನ್, ಪಾಲಿಯೆಸ್ಟರ್ ಇವುಗಳ ತಯಾರಿಕೆ ಹಾಗೂ ಲಕ್ಷಣಗಳು. ನೈಲಾನು, ಪಾಲಿಯೆಸ್ಟರ್ನ ಹೆಂಗೆ ತಯಾರಿಸ್ತಾರೆ ಮತ್ತು ಅವುಗಳ ಲಕ್ಷಣಗಳನ್ನು ಕಲ್ತ್ಕೊಂಡ್ವಿ. ಅದೇ ರೀತಿ ಸಂಶ್ಲೇಷಿತ ಎಳೆಗಳ ಉಪಯೋಗಗಳು, ಅವನ್ನು ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಅನ್ನೋದು ಗೊತ್ತಾಯಿತು. ಅದೇ ರೀತಿ ಸಂಶ್ಲೇಷಿತ ಎಳೆಗಳ ಉತ್ಪಾದನೆಯಲ್ಲಿ ಬಳಸುವಂಥ ರಾಸಾಯನಿಕಗಳನ್ನು ಆಧರಿಸಿ ಅವುಗಳ ಹೆಸರುಗಳನ್ನು ತಿಳ್ಕೊಳ್ತಕ್ಕಂಥದ್ದು. ಯಾವ ಹೆಸರು? ಪಾಲಿಥೀನ್, ಪಾಲಿಯೆಸ್ಟರ್, ಈ ರೀತಿ ಅವುಗಳ ಹೆಸರ ಮೇಲೆ ನೀವು ಯಾವ ರಾಸಾಯನಿಕ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಷ್ಟು ಕಲ್ತ್ಕೊಂಡಿದ್ದೀರಾ ಅಂದರೆ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳೋಣ, ಉತ್ತರ ಹೇಳ್ತೀರಾ? ಓಕೆ. ಮೊದಲನೇ ಪ್ರಶ್ನೆ, ಪ್ಯಾರಾಚೂಟ್ ತಯಾರಿಕೆಯಲ್ಲಿ ಬಳಸುವ ಸಂಶ್ಲೇಷಿತ ಎಳೆಯ ವಿಧ ಯಾವುದು? ಪ್ಯಾರಾಚೂಟ್ ನೋಡಿದ್ರಲ್ಲ, ಅದನ್ನು ತಯಾರಿಸಲು ಬಳಸೋದು ಯಾವುದು? ಹೇಳಿ ಜೋರಾಗಿ. ಉತ್ತರ ನೈಲಾನ್. ಪ್ಯಾರಾಚೂಟ್ ತಯಾರಿಕೆಯಲ್ಲಿ ನೈಲಾನನ್ನು ಬಳಸುತ್ತಾರೆ. ನೆಕ್ಸ್ಟ್, ಪೆಟ್ ವಿಸ್ತರಿಸಿ. ಉತ್ತರ ಅಲ್ಲೇ ಬಂದ್ಬಿಟ್ಟಿದೆ, ಪಾಲಿ ಇಥೈಲಿನ್ ಟೆರಿಪ್ತಾಲೇಟ್. ನೆಕ್ಸ್ಟ್, ಶಟಲ್ ಬ್ಯಾಟ್ಗಳ ಸ್ಟ್ರಿಂಗ್ಗಳು ಯಾವ ಸಂಶ್ಲೇಷಿತ ಎಳೆಯಿಂದ? ಶಟಲ್ ಬ್ಯಾಟು ಕೃತಕ ಎಳೆಗಳು ಪಾಲಿಯೆಸ್ಟರ, ನೈಲಾನ್ನಿಂದ ತಯಾರಿಸಿರ್ತಾರೆ. ಇನ್ನು ಪರ್ವತಾರೋಹಿಗಳು ಬಳಸುವ ಹಗ್ಗಗಳನ್ನು, ಇದು ಯಾವುದು? ಇದು ನೈಲಾನ್. ಮನೆಗೆಲಸ, ನೀವು ಮನೆಯಲ್ಲಿ ಇಷ್ಟು ಕೇಳಿರತಕ್ಕಂಥ ಪಾಠಗಳನ್ನು. ರೇಯಾನನ್ನು ಕೃತಕ ರೇಷ್ಮೆ ಎನ್ನುತ್ತಾರೆ, ಏಕೆ? ಯಾಕೇಳಿ? ಅದೊಂದು ರೇಷ್ಮೆಗೆ ಕೃತಕವಾಗಿ ತಯಾರಿಸಿರ್ತಕ್ಕಂಥದ್ದು, ರೇಷ್ಮೆಗಿಂತ ಹಗ್ಗ. ನೆಕ್ಸ್ಟ್, ನಿಮ್ಮ ಮನೆಯಲ್ಲಿ ಬಳಸುವಂಥ ಸಂಶ್ಲೇಷಿತ ವಸ್ತುಗಳು ಯಾವ್ಯಾವುದು ಅನ್ನೋದನ್ನು ಒಂದು ಪಟ್ಟಿಯನ್ನು ಮಾಡಬೇಕು. ಆಗಲೇ ಬ್ರಷ್ಗಳಾಗಿರ್ಬೋದು ಅಥವಾ ಪೆಟ್ಟುಗಳಾಗಿರ್ಬೋದು, ಅವುಗಳನ್ನೆಲ್ಲ ಪಟ್ಟಿ ಮಾಡ್ತೀರಲ್ವ? ವೆರಿ ಗುಡ್ ವಿದ್ಯಾರ್ಥಿಗಳೇ, ಪಟ್ಟಿ ಮಾಡಿ. ನೆಕ್ಸ್ಟ್, ಇನ್ನೊಂದು ಪ್ರಶ್ನೆ, ರಾಜು ಪ್ರಯೋಗಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಯಾವ ವಿಧದ ಬಟ್ಟೆಗಳನ್ನು ಧರಿಸಬೇಕು? ಅವನೊಂದು ಪ್ರಯೋಗಶಾಲೆಯಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದರೆ, ಮತ್ತು ಏಕೆ? ಈಗ ನಿಮ್ಮ ಉತ್ತರವನ್ನು ನೀವೇನು ಮಾಡಬೇಕು?
ಸಮರ್ಥಿಸ್ಕೋಬೇಕು ಯಾವ ಬಟ್ಟೆ ಧರಿಸ್ಬೇಕು ಅಂತ. ಇದು ಕಾರಣ ನೀವು ಹೇಳಬೇಕು, ಕಾರಣದ ಸಹಿತ. ಹಾಗೆಯೇ ಇನ್ನೊಂದು ಕುತೂಹಲ ಪ್ರಶ್ನೆ. ನಿಮ್ಮಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಾ ಇರಬೇಕಾದ್ರೆ ಪಾಲಿಸ್ಟರ್ನಿಂದ ಆಗಿರ್ತಕ್ಕಂತಹ ಬಟ್ಟೆಯನ್ನು ಧರಿಸಿ ಅಡುಗೆ ಮಾಡ್ತಾ ಇರ್ತಾರೆ. ನೀವೇನು ಹೇಳ್ಬೇಕು ಅಮ್ಮಂಗೆ? ಪಾಲಿಯೆಸ್ಟರ್ನಿಂದ ಆಗಿರ್ತಕ್ಕಂಥ ಬಟ್ಟೆನ ಧರಿಸ್ಬೇಕಾ ಬೇಡವಾ? ಯೋಚನೆ ಮಾಡ್ತೀರಾ ವಿದ್ಯಾರ್ಥಿಗಳೇ? ಯೋಚನೆಯನ್ನು ಮಾಡಿ. ಯಾವ ಬಟ್ಟೆನ ಧರಿಸ್ಬೇಕು ಅಮ್ಮ ಅಡುಗೆ ಮಾಡಬೇಕಾದ್ರೆ? ಉತ್ತರ ಬರಿತೀರಾ? ಇದುವರೆಗೂ ಪಾಠ ಕೇಳಿದಂತಹ ಎಲ್ಲರಿಗೂ ಧನ್ಯವಾದಗಳು ವಿದ್ಯಾರ್ಥಿಗಳೇ. ನನ್ನ ಹೆಸರು ರಮೇಶ್ ಪಂಡಿತ್, ಸರ್ಕಾರಿ ಪ್ರೌಢಶಾಲೆ ಸುಗ್ನಳ್ಳಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀನಿ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ಥ್ಯಾಂಕ್ ಯು.